ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮದ ಆರೋಗ್ಯಕರ ಕಾರ್ಯಕ್ರಮ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಕತ್ವದ ಆರೋಗ್ಯ ಧ್ವಜ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಶ್ವೇತಾ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಟ್ಟಿಗಿದ್ದಾರೆ ವೈದ್ಯರಾದ ವಿನಯ್ ಅವರು. ವಿನಯ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವೆರಿಕೋಸ್ ವೇನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಡಾಕ್ಟರ್ ವಿನಯ್ ಅವರೇ, ವೆರಿಕೋಸ್ ವೇನ್ಸ್ ಅನ್ನುವಂಥದ್ದಂದ್ರೆ ಯಾವ್ಯಾವ ಹಂತದಲ್ಲಿ, ಅಂದ್ರೆ ಇನಿಷಿಯಲ್ ಆಗಿ ಗೊತ್ತಾಗಬೇಕು, ಯಾಕಂದ್ರೆ ಬಹಳಷ್ಟು ಜನರಿಗೆ ಅದು ವಿಪರೀತ ಪರಿಣಾಮ ಆದಾಗಲೇ ಗೊತ್ತಾಗೋದು ಅಂತ ಹೇಳ್ತಾರೆ. ಸೊ ಮೊದಲಿಗೆ ವೆರಿಕೋಸ್ ವೇನ್ಸ್ ಅಂದ್ರೆ ಏನು, ಹೇಗೆ ಶುರು ಆಗುತ್ತೆ, ಯಾವ ಹಂತಗಳಲ್ಲಿ ಯಾವ ರೀತಿ ಕಾಡುತ್ತೆ? ಸಿಂಪಲ್ ಮೇಡಮ್, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾರು ವೆರಿಕೋಸ್ ಅಂತ. ಯಾರೆಲ್ಲ ರೆಗ್ಯುಲರ್ ಜೀನ್ಸ್ ಉಪಯೋಗಿಸ್ತಾರೋ ಅವ್ರಿಗೆಲ್ಲರಿಗೂ ವೆರಿಕೋಸ್ ವೇನ್ಸ್ ಬರುತ್ತೆ. ಓಕೆ. ಸೊ ಅದು ಒನ್ ಆಫ್ ದಿ ಕಾಮನ್. ಲಿವೈಸ್ ಅವ್ರದ್ದು ಒಂದು ಸರ್ವೆನೂ ಆಗಿತ್ತು. ಸೊ ಹೆಂಗೆ ವೈ ಆರ್ ಇಂಡಿಯನ್ಸ್ ಹೆಲ್ದಿ, ಯಾಕೆ ನಮ್ಮದು ಸೇಲ್ ಆಗ್ತಿಲ್ಲ ಅನ್ನೋದಕ್ಕೆ, ಬಿಕಾಸ್ ಇಂಡಿಯನ್ಸ್ ಎಲ್ಲ ನಿಮಗೆ ಲೂಸ್ ಇನ್ನರ್ ಗಾರ್ಮೆಂಟ್ಸ್ ಹಾಕ್ತಿದ್ರು. ನಾವೇನು ಪಟಾಪಟಿ ಚಡ್ಡಿ ಅಂತ ಕರಿತೀವಲ್ಲ, ಸೊ ಅದಾದ್ಮೇಲೆ ಆ ಸರ್ವೆಗಳು ಯುರೋಪಿಯನ್ಸ್ಗೆ ಹೋದ್ರೆ ಗೊತ್ತಲ್ಲ, ಯುರೋಪಿಯನ್ಸ್ ಅಮೆರಿಕನ್ಸ್ ಹೋದ್ರೆ ಅವ್ರು ಅದನ್ನೇ ಒಂದು ಬಿಸ್ನೆಸ್ ಮಾಡ್ಕೋತಾರೆ. ದೇ ಕೇಮ್ ಔಟ್ ವಿತ್ ದ ಕಾನ್ಸೆಪ್ಟ್ ಆಫ್ ಬಾಕ್ಸರ್ಸ್ ಅಂತ. ನಾವೇನು ಉಪಯೋಗಿಸ್ಕೊತಿದ್ವಿ ಅದನ್ನೇ ಅಡ್ಡಡ್ಡ ಇರೋದನ್ನ ಉದ್ದುದ್ದ ಮಾಡಿ, ಉದ್ದುದ್ದ ಇರೋದನ್ನ ಅಡ್ಡಡ್ಡ ಮಾಡಿ, ಕಲರ್ ಚೇಂಜ್ ಮಾಡಿ, ಎಲಾಸ್ಟಿಕ್ ಹಾಕಿ ಅದನ್ನ ಬಾಕ್ಸರ್ಸ್ ಅಂತ ಕೊಟ್ಟರು. ನೀವು ಅಬ್ಸರ್ವ್ ಮಾಡಿದ್ರೆ ಕಳೆದ 20 ವರ್ಷದಲ್ಲೇ ವ್ಯಾರಿಕೋಸ್ ವೇನ್ಸ್ ಪ್ರಾಬ್ಲಮ್ ಇರೋದು. ಅದಕ್ಕಿಂತ ಮುಂಚೆ ಯು ಡೋಂಟ್ ಸಿ, ಅಥವಾ ನಮ್ಮ ಪೇರೆಂಟ್ಸ್ ಜನರೇಷನ್ ಅವ್ರಿಗೆ ನಿಮ್ಗೆ ವ್ಯಾರಿಕೋಸ್ ವೇನ್ಸ್ ಕಾನ್ಸೆಪ್ಟ್ ಇಲ್ಲ ಅವ್ರಿಗೆ. ಯಾಕೆ? ಅದೇ ನೋಡಿ, ಅವ್ರು ಲೂಸ್ ಗಾರ್ಮೆಂಟ್ಸ್ ಹಾಕ್ತಿದ್ರು. ಬಹಳಷ್ಟು ಕಾಯಿಲೆಗಳು ಜೀನ್ಸ್ ಅಲ್ಲಿ ಬಂದಿರುತ್ತೆ ಅಂತಾರೆ. ಇದು ಈ ಜೀನ್ಸ್ ಅಲ್ಲಿ ಬಂದಿದೆ ಅದು ಬೇರೆ ಬೇರೆ ಜೀನ್ಸ್ ಕಂಪ್ನಿಗಳಿದಾವೆ ನಿಮಗೆ, ಆ ಜೀನ್ಸ್ ಗಳೇ ಕೊಡ್ತಾರೆ, ಬಳುವಳಿ ಅವು. ಆಮೇಲೆ ದುರಂತ ಅಂತಂದ್ರೆ ಲೈಕ್ ಸಾವಿರಾರು ರೂಪಾಯಿ ಕೊಟ್ಟು ತಗೋತಾರ ಅದನ್ನ. ಬಟ್ ಈಗ ಇನ್ನೊಂದೇನು ಒಂದು ಹೊಸ ಫ್ಯಾಷನ್ ಅಂದ್ರೆ ಹರಿದಿರೋ ಜೀನ್ಸ್ ಹಾಕೊಳ್ಳೋದು, ಸ್ವಲ್ಪ ಗಾಳಿ ಆದ್ರೂ ಆಡುತ್ತದೆ. ಅಲ್ಲ, ಈಗ ಲೈಫ್ ಸ್ಟೈಲ್ ಜೊತೆಗೆ ಸ್ಟೈಲ್ ಕೂಡ ಚೇಂಜ್ ಮಾಡಬೇಕಾಗಿ ಅನ್ನುವಂಥದ್ದು. ಸೊ ಈಗ ಮೊದಲನೇ ಹಂತದಲ್ಲಿ ಸೊ ಫಸ್ಟ್ ಟೈಟ್ ಗಾರ್ಮೆಂಟ್ಸ್. ಎರಡನೇದು ಬಂದು ನಾವು ಲೆನಿನ್ ಕಾಟನ್ ಯೂಸ್ ಮಾಡೋದು ತುಂಬಾ ಕಡಿಮೆ ಮಾಡ್ಬಿಟ್ಟಿದ್ದೇವೆ. ಈಗೀಗ ಸ್ವಲ್ಪ ಅವೇರ್ನೆಸ್ ಬರ್ತಾ ಇದೆ, ಪೀಪಲ್ ಆರ್ ಗೋಯಿಂಗ್ ಬ್ಯಾಕ್. ಬಟ್ ಸೆಂಟ್ರಿಗೆ ಒಂದ್ 2-3 ದಶಕಗಳು ಬರೀ ಪ್ಲಾಸ್ಟಿಕ್ ಬಟ್ಟೆ ಹಾಕೊಂಡಿದೀವಿ, ನೈಲಾನು, ಪಾಲಿಸ್ಟರ್. ಅವ್ ಹೆಂಗೆ ಅಂತಂದ್ರೆ ಐರನ್ ಮಾಡಂಗಿಲ್ಲ, ಮೇಂಟೆನೆನ್ಸ್ ಫ್ರೀ, ತೊಳೆದು ಒಣ ಹಾಕಿದ್ರೆ ಜಲ್ದಿ ಒಣಗ್ ಬಿಡುತ್ತೆ. ಸೊ ಆ ಭ್ರಮೆಯಲ್ಲಿ ಜೀವನ ಮಾಡ್ತಿದ್ವಿ ನಾವು. ವಿ ಥಾಟ್ ಏನೋ ಐರನ್ ಮಾಡಂಗಿಲ್ಲ ಅಂತ ನಮ್ಗೊಂದು ಕೆಲಸ ಕಡಿಮೆ ಆಯ್ತು ಅಂತ. ಸ್ಕಿನ್ ರಿಲೇಟೆಡ್ ಇನ್ಫೆಕ್ಷನ್ಸ್ ಮಾತಾಡ್ಬೇಕಾದ್ರೆ ಮಾತಾಡ್ತೀವಿ ನಾವು. ಫಸ್ಟ್ ಎಲ್ಲ ಈ ಗಜ್ಜಿ ತುರ್ಕಿ ಎಲ್ಲ ಬರ್ತಿತ್ತು, ಗಾದ್ರಿ ಹೇಳೋದು ಅಂತ ಕರೀತಾರೆ ನಮ್ಮ ಕಡೆ ಎಲ್ಲ, ಅದೆಲ್ಲ ಬರ್ತಿದ್ದಿದೆ ಬಟ್ಟೆಯಿಂದ. ಐರನ್ ಬಾಕ್ಸ್ ಬಂದ್ಮೇಲೆ ಆ ಕಾಯಿಲೆಗಳೆಲ್ಲ ಕಡಿಮೆ ಆದವು ವೆನ್ ಯು ಸ್ಟಾರ್ಟೆಡ್ ಐರನಿಂಗ್. ಬಟ್ ಅದಾದ್ಮೇಲೆ ಈಗ ಮತ್ತೆ ಸ್ಕಿನ್ ಇನ್ಫೆಕ್ಷನ್ಸ್ ಯಾಕೆ ಜಾಸ್ತಿ ನೋಡ್ತಾ ಇದೀವಿ ಅಂದ್ರೆ ಬಿಕಾಸ್ ವಿ ಆರ್ ವೇರಿಂಗ್ ನಾನ್ ಐರಿಂಗ್ ಕ್ಲಾತ್ಸ್. ಈಗ ನಮಗೆ ಪ್ರಾಬ್ಲಮ್ ಏನು, ಲೆನಿನ್ದು ಕಾಟನ್ ಅಂತಂದ್ರೆ ಒಂದ್ಸರಿ ಹಾಕೊಂಡ್ಮೇಲೆ ಇನ್ನೊಂದ್ಸರಿ ಹಾಕೊಳಕ್ ಬರಲ್ಲ, ನೀವು ಅದನ್ನ ವಾಶ್ ಮಾಡಿ ಐರನ್ ಮಾಡಿದ್ಮೇಲೆ ಹಾಕ್ಲೇಬೇಕು. ನಾನು ಈ ಊರಿಗೆ ಬಂದಿದ್ದೀನಿ ಅಥವಾ ಈ ಪ್ಲೇಸಿಗೆ ಬಂದಿನಿ, ಇಲ್ಲಿರೋ ಮೈಕ್ರೋಬ್ಸ್ ನ ಪಿಕ್ ಮಾಡ್ಕೊಂಡು ಹೋಗಿರ್ತೀನಿ, ನಾನು ಅದನ್ನ ತೊಳೆಯಕ್ ಹಾಕ್ತೀನಿ. ಇದಾದ್ರೆ ಪ್ಲಾಸ್ಟಿಕ್ ಬಟ್ಟೆ ಆದ್ರೆ ನೀವು ತೊಳೆಯಕ್ ಹಾಕಲ್ಲ, ಅದನ್ನ ಕ್ಲೀನ್ ಆಗಿ ಒಣಗಿಸಿ ವಾಪಸ್ ನೀವು ಇಡಬಹುದು. ಇಲ್ಲ ಗಾಳಿಗೆ ಹಾಕ್ಬಿಟ್ಟು ಹ್ಯಾಂಗರ್ಗೆ ಹಾಕಿಟ್ರೆ ಇನ್ನೊಂದ್ಸರಿ ಎಲ್ಲ 2 ಅವರ್ ಕೆಲಸ ಇದೆ, ಅದನ್ನ ಹಾಕೊಂಡು ಹೋಗ್ಬೋದು. ಸೊ ಯು ಆರ್ ಮಿಕ್ಸಿಂಗ್ ಅಪ್ ಡಿಫ್ರೆಂಟ್ ಫ್ಲೋರಾ ಆಫ್ ಮೈಕ್ರೋ ಆರ್ಗಾನಿಸಮ್ಸ್. ಒಂದು ಎರಡನೇದು ಕ್ಲೋದಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ದೊಡ್ಡ ದೊಡ್ಡ ಕಾಂಟ್ರವರ್ಸೀಸ್ಗಳು ಬರ್ತವೆ. ಈಗ ಕ್ಲೋತ್ಸ್ ಹ್ಯಾವ್ ಬೀನ್ ದೇ ಹ್ಯಾವ್ ಬೀನ್ ರಿಲೇಟಿಂಗ್ ವಿತ್ ರಿಲಿಜಿಯನ್. ಲೂಸ್ ಆಗಿರೋ ಬಟ್ಟೆ ಹಾಕೊಳ್ಳೋದು ನಮಗೆ ಸನಾತನದಿಂದನೂ ಬಂದಿದೆ. ಈಗ ಲೂಸ್ ಆಗಿರೋ ಬಟ್ಟೆ ಯಾರು ಹಾಕಬೇಕು ಅಂತಂದ್ರೆ ಬರೀ ಧರ್ಮಗುರುಗಳು ಹಾಕಬೇಕು ಅನ್ನೋದು ಬಂದಿದೆ. ಕಾಮನ್ ಮ್ಯಾನ್ ಹಾಕೊಳ್ಳೋದೇ ಇಲ್ಲ. ಈಗ ನಮ್ಮ ಜನರೇಷನ್ಸ್ ಎಲ್ಲ ನಾವು ನೋಡಿದೀವಿ, ನಮಗೇನು ತುಂಬಾ ಕೆಲಸ ಕಮಿಟ್ಮೆಂಟ್ ಇದೆ ಅಂತಂದ್ರೆ ಕಚ್ಚೆ ಪಂಚೆ, ಇಲ್ಲ ಅಂದ್ರೆ ನಾರ್ಮಲ್ ಪಂಚೆ. 2 ತರ ಉಡೋದು. ನಮ್ಮ ರಾಜ್ಕುಮಾರ್, ರಜನಿಕಾಂತ್ ಎಲ್ಲ ಉಡ್ತಾರಲ್ಲ, ನಾರ್ಮಲ್ ತರ ಪಂಚೆ. ಏನಾದ್ರೂ ಕಮಿಟ್ಮೆಂಟ್ ಇದೆ, ಹೊಲ ಹೊಡಿಯಕ್ ಹೋಗ್ಬೇಕು, ನಾಟಿ ಮಾಡಕ್ ಹೋಗ್ಬೇಕು, ಏನಾದ್ರೆ ಅಂದ್ರೆ ಕಚ್ಚೆ ಉಟ್ಕೊಂಡು ಹೋಗ್ತಿದ್ರು. ನಮ್ಮ ತಾತ ಒಬ್ರು ಟೀಚರು, ಅವರು ಬ್ಲೇಸರ್ ಜೊತೆಗೆ ಪಂಚೆ ಬ್ಲೇಸರ್. ಈಗಲೂ ನಿಮಗೆ ಸುಮಾರು ಕಡೆ ಸುಮಾರು ಲಾಯರ್ಗಳು, ಟ್ರೆಡಿಷನಲ್ ಓಲ್ಡ್ ಲಾಯರ್ಗಳೇನಂದ್ರೆ ಅವ್ರು ಈಗಲೂ ಬೇಕಾದ್ರೆ ವೈಟ್ ಪಂಚೆ ಮೇಲೆ ಅವರು ಬ್ಲೇಸರ್ ಹಾಕೊಂಡು ವಾದ ಮಾಡೋ ಅಂತದನ್ನ ನಾವು ನೋಡಿದೀವಿ, ಸಿನಿಮಾಗಳಲ್ಲೆಲ್ಲ ನೋಡಿದೀವಿ. ಸೊ ಅಂಡ್ ದಟ್ ಎಕ್ಸಿಸ್ಟೆಡ್ ಪ್ರಾಪರ್ಲಿ. ಸೊ ಪಂಚೆ ಅನ್ನೋದು ಸಖತ್ ಕಲ್ಚರಲ್ಲಿ ತುಂಬಾ 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 ವ್ಯಾಲ್ಯೂಡ್ ಆಗಿರತಕ್ಕಂಥದ್ದು. ನೀವು ಯಾವುದೇ ಪಾರ್ಟ್ ಆಫ್ ದಿ ಕಂಟ್ರಿ ನೋಡಿದ್ರು ಮಂಡಿಯಿಂದ ಕೆಳಗಡೆ ಟೈಟ್ ಮಾಡ್ಕೊತಿದ್ರು, ಮಂಡಿ ಮೇಲ್ಗಡೆ ಲೂಸ್ ಇರುತ್ತೆ. ನೀವು ಗುಜರಾತಿ ಡ್ರೆಸ್ ಹೋಗಿ, ರಾಜಸ್ಥಾನಿ ಡ್ರೆಸ್ ಹೋಗಿ, ಪಂಜಾಬಿ ಹೋಗಿ, ನಿಮಗೆ ಕಾಶ್ಮೀರಿ ಇದು ಉದ್ದುದ್ದ ಗೌನ್ಗಳು, ಹಿಮಾಚಲ್ ಉದ್ದುದ್ದ ಗೌನ್ಗಳು, ನಿಮಗೆ ನಾರ್ತ್ ಈಸ್ಟ್ ಇಂಡಿಯಾ ಹೆಣ್ಮಕ್ಳು ಗಂಡ್ಮಕ್ಳು ಇಬ್ರು ಲಂಗ ತರದ್ದೇನೆ ಡ್ರೆಸ್ ಉಡ್ತಾರೆ ಲೂಸ್ ಆಗಿರೋದು. ಸೌತ್ ಅಲ್ಲಿ ನಾವು ಕಲ್ಚರ್ನ ಎಷ್ಟು ಉಳಿಸ್ಕೊಂಡಿದೀವೋ ಡ್ರೆಸ್ನ ಅಷ್ಟು ಹಾಳು ಮಾಡ್ಕೊಂಡಿದೀವಿ. ನಾರ್ತ್ ಅಲ್ಲಿ ಈಗಲೂ ನಿಮಗೆ ಕಚ್ಚೆ ಪಂಚೆ ಹುಡುಗರು ಸಿಗ್ತಾರೆ, ಈಗಲೂ ಶರ್ಟ್ ಪಂಚೆ ಹಾಕೊಳ್ಳೋ ಸಿಗ್ತಾರೆ. ನಾರ್ತ್ ಕರ್ನಾಟಕದಲ್ಲಿ ವಿದರ್ಭ ರೀಜನ್, ಮಹಾರಾಷ್ಟ್ರ ಸಿಗ್ತಾರೆ. ಈ ಕಾಸ್ಮೋಪಾಲಿಟನ್ ಸಿಟೀಸ್ ಅಲ್ಲಿ ಪ್ರಾಬ್ಲಮ್ ಏನಂದ್ರೆ ವಿ ಟೆಂಡ್ ಟು ವೇರ್ ಟೈಟ್ ಕ್ಲೋತ್ಸ್.
ಆಮೇಲೆ ಇನ್ನೊಂದೇನು ರೀಸನ್ ಅಂತಂದರೆ ನಾವು ಜಾಸ್ತಿ ಹೊತ್ತು ನಿಂತಿರ್ತೀವಿ, ಅದಕ್ಕೆ ನಮಗೆ ವ್ಯಾರಿಕೋಸ್ ವೇನ್ಸ್ ಬರ್ತಿದೆ ಅನ್ನೋದು ಒಂದು ಹಾಫ್ ಮಿತ್ ಹಾಫ್ ಟ್ರೂತ್ ಥರ ಆಗಿದೆ. ಅದು ನಿಮ್ಮ ದೇಹನ ಎಷ್ಟು ಉಪಯೋಗಿಸ್ತಿದ್ದೀರೋ ಅಷ್ಟು ಪೋಷಣೆಯನ್ನು ಮಾಡಬೇಕು. ರಕ್ತನಾಳಗಳು ಕೆಲಸ ಮಾಡೋದು ಜಿಡ್ಡಿಂದ, ಅದು ಹಾರ್ಡ್ ಆಗ್ತಾ ಬಂತು ಅಂತಂದ್ರೆ ಸ್ಟೋರ್ ಹಾಕೊಂಡು ಹೋಗುತ್ತೆ. ನಾನು ಆವಾಗಲೇ ಹೇಳಿದೆ, ಸಕ್ಕರೆ ಅಂದ್ರೆ ಇದೊಂಥರ ಉಜ್ಕೊಂಡು ಹೋಯ್ತು ಮರಳಕ್ಕಾಗದ ಥರ ಅಂತಂದ್ರೆ ನಿಮಗೆ ಅಲ್ಲಿ ಫ್ಯಾಟ್ ಬಂಡ್ ಡೆಪೋಸಿಷನ್ ಆಗಿ ಶುರು ಆಯ್ತು ಅಂತಂದ್ರೆ ರಿಜಿಡ್ ಆಗ್ತಾ ಹೋಗುತ್ತೆ. ಸೊ ಒಳ್ಳೆ ಕ್ವಾಲಿಟಿ ನಾಟಿ ಹಸುವಿನ ತುಪ್ಪ, ಬೆಣ್ಣೆ ಯಾರು ರೆಗ್ಯುಲರ್ ಆಗಿ ಊಟ ಮಾಡಿ ಅದನ್ನ ಖಾಲಿ ಮಾಡೋ ಪ್ರೋಸೆಸ್ ಇರ್ತಾರೋ ಅವ್ರಿಗೆ ಯಾವುದೇ ಬ್ಲಡ್ ವೆಸಲ್ಸ್ ಬ್ಲಾಕ್ ಆಗಲ್ಲ. ಎರಡನೇದು, ನಿಮಗೆ ಇಲ್ಲಿಂದ ಇಲ್ಲಿಗೆ ಟೈಟ್ ಇನ್ನರ್ ವೇರ್ ಸಾಕಂತಿದ್ದೀರಾ ಅಂತಂದ್ರೆ ಬ್ಲಡ್ ಫ್ಲೋ ರಿಸ್ಟ್ರಿಕ್ಷನ್ಸ್ ಬರುತ್ತೆ. ಹಾರ್ಟ್ ಇರೋದಿಲ್ಲಿ, ಕಿಡ್ನಿ ಇರೋದಿಲ್ಲಿ, ಬ್ಲಡ್ ಪಂಪ್ ಆಗಿ ಎತ್ಕೋಬೇಕು, ಲಿವರ್ ಇರೋದಿಲ್ಲಿ. ಸೊ ನಿಮಗೆ ಈ 3 ಅಸೆಂಬ್ಲಿ ಆಗಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಇವ್ರು ರಿಸ್ಟ್ರಿಕ್ಟಿಂಗ್ ಸರ್ಟನ್ ಪಾಯಿಂಟ್, ಟೈಟ್ ಆಗಿರೋ ಶೂ ಹಾಕೊಳ್ಳೋದು, ಟೈಟ್ ಆಗಿರೋ ಸಾಕ್ಸ್ ಹಾಕೊಳ್ಳೋದು, ಟೈಟ್ ಆಗಿರೋ ಬೆಲ್ಟ್ಗಳು ಹಾಕೊಳ್ಳೋದು, ಉಸಿರಾಡಕ್ ಆಗ್ತಿರಲ್ಲ ಅವ್ರಿಗೆ, ಹಂಗ್ ಬೆಲ್ಟ್ ಹಾಕೊಂಡು ಕೂತಿರ್ತಾರೆ. ಉತ್ತರ ಕರ್ನಾಟಕ ಕಡೆ 35-40 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಅವ ಏನ್ ಮಾಡ್ತಿರ್ತಾನೆ ಅಂದ್ರೆ ದನ ಕಾಯ್ತಿರ್ತಾನ. ಅವನ ಮದ್ವೆಗೆ ಬ್ಲೇಸರ್ ಹಾಕಿಸ್ಲೇಬೇಕು. ಮಟ್ಟ ಮಧ್ಯಾಹ್ನ ಬ್ಲೇಸರ್ ಹಾಕ್ಸಿ ನಿಲ್ತಿರ್ತಾರೆ. ಪ್ರಾಕ್ಟಿಕಲಿ ಹೌ ಪ್ರಾಕ್ಟಿಕಲ್ ಇಟ್ ಇಸ್. ನಮಗೆ 2 ದೊಡ್ಡ ಸೈಕಲಾಜಿಕಲ್ ಡ್ರೈನಿಂಗ್ ಇದೆ ಮೇಡಮ್. ಸಮಾಜ ಏನನ್ನುತ್ತೆ ಅನ್ನೋದೊಂದು. ಅವನಿಗೆ ಹಾಕೊಳಕ್ ಇಷ್ಟ ಇರಲ್ಲ ಪಾಪ, ಯಾಕಂದ್ರೆ ಅವ್ನ ಜೀವನದಲ್ಲಿ 8-10 ಸಾವಿರ ಕೊಟ್ಟು ಬ್ಲೇಸರ್ ತಗೊಂಡ್ರೆ ಅವತ್ತು ಒಂದೇ ದಿವಸ ಹಾಕೊಳ್ಳೋದು. ಬೆಳಿಗ್ಗೆ ಮತ್ತೆ ಆಟ ಹೊಡೆಯಕ್ ಹೋಗ್ಬೇಕು, ಕೂಲಿಗೆ ಹೋಗ್ಬೇಕು, ಅವನಿಗೆ ಬೇಕಾಗಿರಲ್ಲ. ಬಟ್ ಅವ್ರದ್ದು ಎಲ್ಲಾರ್ದು ಈಗೋ ಮೇಂಟೈನ್ ಮಾಡಕ್ಕೋಸ್ಕರ ಅವನು ತಗೊಂಬಂದು ಹಾಕೊಳ್ಳೋದು. ಸೊ ಈಗ ವೆರಿಕೋಸ್ ವೇನ್ಸ್ ಗೆ ಇರುವಂತಹ ಕಾರಣಗಳು ಹೇಳ್ಕೊಟ್ರಿ ಅಂದ್ರೆ ಕ್ಲೋತಿಂಗ್ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು, ಜೊತೆಗೆ ಆಹಾರ ಪದ್ಧತಿ ಹೇಗಿರುತ್ತೆ ಅಂದ್ರೆ ಲಕ್ಷಣಗಳು ಹೇಗಿರುತ್ತೆ, ಗೊತ್ತಾಗೋದು ಯಾವಾಗ, ಹೇಗೆ ಗೊತ್ತಾಗ್ಬಿಡುತ್ತೆ ಮೇಡಮ್. ದ ಮೂಮೆಂಟ್ ನಿಮಗೆ ಯಾವ್ದಾದ್ರು ಒಂದು ಪಾರ್ಟ್ ಆಫ್ ದಿ ಬಾಡಿಗೆ ನಿಮಗೆ ರೆಸ್ಟ್ರಿಕ್ಷನ್ಸ್ ಆಗ್ತಿದೆ ಅಂತಂದ್ರೆ ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಬರೋದು ಸ್ಟಾರ್ಟಿಂಗ್ ಗೊತ್ತಾಗ್ಬಿಡುತ್ತೆ. ಅನ್ಈಸಿ ಫೀಲಿಂಗು, ಕಾಲ್ ನೋವು ಬರೋದು, ಕಾಲ್ ಹರಿಯೋದು ಅಂತ ಕರಿತೀವಿ ನಾವು. ಲ್ಯಾಕ್ ಆಫ್ ಸರ್ಕ್ಯುಲೇಷನ್ ಇದೆ ಅಂದ್ರೆ ಕಾಲ್ ಹರಿಯೋದು ಅಂತೀವಿ. ಆಮೇಲೆ ನಿಮ್ಗೆ ರುಟೀನ್ ಬಿಟ್ಟು ಸ್ವಲ್ಪ ಏನಾರ ಕೆಲಸ ಮಾಡಿದ ತಕ್ಷಣ ಕಾಲ್ ಸೋಲೋದು, ಕೈ ಸೋಲೋದು ಅಂತ ಕರಿತೀವಿ ನಾವು. ಈಗ ನಾವು ಒಂದು ಲೀಟರ್ ಬಾಟಲ್ ಒಂದು ಅರ್ಧ ಗಂಟೆ 1 ಗಂಟೆ ಇಟ್ಕೊಂಡ್ರೆ ನಿಮಗೆ ಅದು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಆದ್ಮೇಲೆ ಇಲ್ಲಿ ಸೋತ್ ಬಿಡ್ತಾವೆ. ಯಾವ ನಮ್ಮ ಬೈಸೆಪ್ ಮಸಲ್ಸ್ ಇವೆಲ್ಲ ಎಕ್ಸ್ಟೆನ್ಸರ್ಸ್ ಇದಾವಲ್ಲ, ಅವು ಹೋಲ್ಡ್ ಮಾಡಕ್ಕಾಗಲ್ಲ. 1 kg ವಜ್ಜಿನ ಅಲ್ಲ, ಆದ್ರೆ ಅದು ಹೋಲ್ಡ್ ಮಾಡೋ ರೀತಿಯಲ್ಲಿ ಸೋಲ್ತವೆ. ಸೊ ನಮ್ಮ ದೇಹನೂ ಹಂಗೆ. ಹ್ಯೂಮನ್ಸ್ ಆರ್ ನಾಟ್ ಮೇಡ್ ಟು ಸ್ಟ್ಯಾಂಡ್, ಆರ್ ಹ್ಯೂಮನ್ಸ್ ಆರ್ ನಾಟ್ ಮೇಡ್ ಟು ಸಿಟ್. ವಿ ಆರ್ ಮೇಡ್ ಫಾರ್ ಮೂವ್ಮೆಂಟ್. ನಾವು ಮೂವ್ ಮಾಡ್ಕೊಂಡಿದ್ರೆ ಪ್ರಾಬ್ಲಮ್ ಇರಲ್ಲ. ನೀವು ನೋಡಿ, ಕೆಲವರು ಎಕ್ಸ್ ಮಿಲಿಟರಿ ಆಫೀಸರ್ಸ್, ಎಕ್ಸ್ ಮಿಲಿಟರಿ ಈ ಸೈನಿಕರೆಲ್ಲ 100 ವರ್ಷ ಆದ್ರೂ ಆರಾಮಾಗಿರ್ತಾರೆ ಅವ್ರು. ಯಾಕೆ ಅಂತಂದ್ರೆ ಅವ್ರ ರೂಟೀನ್ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ. ಡೈಲಿ ಬೆಳಿಗ್ಗೆ 2 ತಾಸು ವಾಕು, ಸಾಯಂಕಾಲ 1-2 ತಾಸು ವಾಕು. ಅವ್ರ ನಾಯಿ ಚಲೋದೊಂದು ನಾಯಿ ನೋಡ್ಕೊಂಡಿರ್ತಾರೆ, ಅವ್ರ ಮನೆಗೆ ನಾಯಿ ಸಾಕಿರ್ತಾರೆ. ಆ ನಾಯಿ ಜೊತೆಗೆ ವಾಕಿಂಗ್ ಹೋಗಿ ಬರೋದು, ಬಂದ ತಕ್ಷಣ ಒಂದು ಪೂರ್ತಿ ಪೇಪರ್ ಓದಬೇಕು. ಆ್ಯಂಡ್ ಅವ್ರಿಗೊಂದು ಲಿಮಿಟೆಡ್ ಕ್ವಾಂಟಿಟಿ ಆಫ್ ಆಲ್ಕೋಹಾಲ್ ಕನ್ಸಂಪ್ಷನ್ಸ್ ಇರುತ್ತೆ. ಅವ್ರದ್ದೊಂದು ರೂಟೀನ್ ಸೆಟ್ ಮಾಡಿಬಿಟ್ಟಿದ್ದಾರೆ. ಬಾಡಿ ಅದನ್ನ ಹಂಗೆ ವರ್ಕ್ ಮಾಡ್ತಿರುತ್ತೆ. ಇಲ್ಲಿ ನಮಗೇನು ಒಂದು ರೂಟೀನ್ ಇಲ್ಲ, ಲೈಫ್ ಸ್ಟೈಲ್ ರೂಟೀನ್ ಇಲ್ಲ. ಎರಡನೇದು ಸಿಂಪ್ಟಮ್ಸ್ ನಾವು ಗ್ರಹಿಸಲ್ಲ. ಕಾಲ್ ಸೋಲ್ತಿದೆ, ಕೈ ಸೋಲ್ತಿದೆ, ಬಾಡಿ ಸಪೋರ್ಟ್ ಮಾಡ್ತಿಲ್ಲ. ನಾವು ಒಂದು ಟಾಪಿಕಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಈಗ ನಮ್ಮ ಊರ ಹತ್ರ ಒಂದು ಗುಡ್ಡ ಇದೆ, ಹೇಳೋದಲ್ಲ, 3ನೇ ಶ್ರಾವಣ ಶನಿವಾರ ಗುಡ್ಡದ ಮೇಲೆ ಹತ್ತಿ ಗುಡ್ಡದ ಮಲ್ಲಪ್ಪಂಗ ದೀಪಾಚಿ ಬರಬೇಕು. ಅದೊಂದು ಹೆಲ್ತ್ ಚೆಕಪ್ ಅದು. ಇವನು ಒಂದ್ಸರಿ ಬಿಡದಿರಂಗ್ ಸೀದಾ ಮೇಲೆ ಹತ್ತಿ ಇಳಿತಿದ್ದಾನೆ ಅಂದ್ರೆ ಕೈ ಕಾಲು ಸ್ನಾಯುಗಳು ಸರಿ ಇದಾವೆ ಅಂತ. ಎಷ್ಟು ಜನ ಹೋಗ್ತಾರೆ ದೀಪಾಚಕ್? ಈಗ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಒಂದ್ ಕಡೆಯಿಂದ ಒಂದ್ ಕಡೆ ತನಕ ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕಿತ್ತು. ಎಷ್ಟು ಜನ ನಡ್ಕೊಂಡು ಹೋಗ್ತಾರೆ? ತಿರುಪತಿ ಬೆಟ್ಟ ಹತ್ಕೊಂಡು ಹೋಗ್ಬೇಕಿತ್ತು. ಎಷ್ಟು ಜನ ನಡ್ಕೊಂಡು ಹೋಗ್ತಾರೆ? ವಿ ಟ್ರೈ ಟು ನಾವು ಹೋಗಕ್ 4 ತಾಸು, ಬರಕ್ 4-5 ತಾಸು ಖರ್ಚು ಮಾಡಿರ್ತೀವಿ. ಅಲ್ಲಿ ದೇವ್ರ ದರ್ಶನ 10 ನಿಮಿಷ ಆಗ್ಬೇಕು ನಮಗೆ. ಆ ಪ್ರಕೃತಿ ಜೊತೆಗೆ ಟೈಮ್ ಕೊಡೋಕೆ ರೆಡಿ ಇಲ್ಲ ನಾವು. ನಿಧಾನಕ್ಕೆ ನಡ್ಕೊಂಡು ಹೋಗೋಣ, ಪ್ರಕೃತಿ ನೋಡೋಣ, ವಿಲ್ ಎಂಜಾಯ್ ಅಂತ. ಇನ್ ಕೆಲವರು ಹಾರಿಬಲ್ ಆಗಿ ಬಿಹೇವ್ ಮಾಡ್ತಿರ್ತಾರೆ. ಕೆಟ್ಟ ಸ್ಪೀಕರ್ಗಳು ತಗೊಂಬಂದು ಜೋರಾಗಿ ಜಾತ್ರೆ ಹಾಡುಗಳು ಹಾಕೊಂಡು, ವಿಚಿತ್ರವಾಗಿರೋ ಬಟ್ಟೆಗಳು ಹಾಕೊಂಡು, ನಿಮಗೆ ಸೈಕಾಲಜಿಕಲಿ, ವಿಜುವಲಿ ನಾಯ್ಸ್ ಪೊಲ್ಯೂಷನ್ ಮಾಡ್ಕೊಂತ ನಿಮಗೆ ಆ ಮನಶಾಂತಿನೇ ಹಾಳು ಮಾಡೋ ಅಂತ ಜನನು ಬಿಹೇವ್ ಮಾಡಿರ್ತಾರೆ. ಅಂಡ್ ಡೇಟಲ್ ನಿನ್ ಕೆಲಸ ನೀನ್ ಮಾಡ್ಬೇಕು, ಅದ್ನ್ಯಾಕೆ ನೋಡ್ಬೇಕು ಅಂತಂದ್ರೆ ಇಟ್ ಡೋಂಟ್ ಡಿಸ್ಟರ್ಬ್ ದೆಮ್. ನೀವು ಕೆಟ್ಟದಾಗ ಡ್ರೆಸ್ ಹಾಕತ್ತಿದ್ದೀರಿ, ವಿಚಿತ್ರವಾಗಿ ಆಡ್ತಿದ್ದೀರಿ, ಜೋರಾಗಿ ಕೆಟ್ಟ ಮ್ಯೂಸಿಕ್ ಪ್ಲೇ ಮಾಡ್ಕೊಂಡು ಹೋಗ್ತೀರಿ, ತೀರ್ಥಕ್ಷೇತ್ರಕ್ಕೆ ಹೋಗ್ತಿದ್ದೀರಾ ಅಂತಂದ್ರೆ ನೀವು ನಿಮ್ಮ ವಿಚಾರಗಳು ಆ ಫೋಕಸ್ ಅಲ್ಲಿ ಇರಬೇಕು. ಯಾರೋ ಒಬ್ಬ 108 ಸರಿ ಇದನ್ನ ಹೇಳ್ಕೊಂಡು ಹೋಗ್ತಿರ್ಬೋದು, ಅವನು ಮಂತ್ರ ಜಪ ಮಾಡ್ಕೊಂಡು ಹೋಗ್ತಿರ್ಬೋದು. ನೀನಲ್ಲಿ ಯಾವ್ದೋ ಬ್ಯಾಂಗಲ್ ಬಂಗಾರಿ ಅಂತ ಬಡ್ಕೊಂಡು ಹೋಗ್ತಿದೆ ಅಂತಂದ್ರೆ ಯು ಆರ್ ಡಿಸ್ಟರ್ಬಿಂಗ್ ದಿ ಡೆಕೋರಮ್ ಆಫ್ ದಿ ಇದು ಒಂದೇ ಸಾಂಗ್ ಅಲ್ಲ, ಇನ್ನು ಕೆಟ್ಟ ವಿಚಿತ್ರವಾಗಿ ಹಾಡುಗಳು ಹಾಕೊಂಡು ಹೋಗ್ತಾರೆ. ಅದು ಸ್ಪೆಷಲಿ ನಾನು ಪಂಚಕೇದಾರ್ ಟ್ರೆಕ್ ಮಾಡಕ್ ಹೋದಾಗಂತೂ ಹಾರಿಬಲ್ DJ ಸಾಂಗ್ಸ್ ಫ್ರಮ್ ಹರಿಯಾಣ, ಉತ್ತರ ಪ್ರದೇಶ, ಡೆಲ್ಲಿ ಹಾಡುಗಳು ಕೇಳಿಸ್ತಿತ್ತು ನಮಗೆ. ಆ ಹಿಮಾಲಯ
ಪರ್ವತ ಗರ್ಭದಲ್ಲಿ ಯಾರು ಬೇಡಪ್ಪ ನೆಮ್ಮದೇ ಕಂಫರ್ಟಬಲ್ ಆಗಿ ಹೋಗೋಣ ಅಂತ ನಮ್ಮ ಫೋನ್ಗಳನ್ನೆಲ್ಲ ರೂಮಲ್ಲೇ ಬಿಟ್ಟು ನಡ್ಕೊಂಡು ಹೋಗ್ತಿದ್ವಿ ನಿಧಾನಕ್ಕೆ. ಬಟ್ ಅಲ್ಲಿ ಇವರು ಜಾತ್ರೆ ಹಾಡುಗಳು, ಕೆಟ್ಟ ಕರ್ಕಶವಾಗಿರೋ ದನಿ, ಆ ಕರ್ಕಶವಾಗಿರೋ ₹200 ಸ್ಪೀಕರ್ಗಳು, ಇವೆಲ್ಲ ನಿಮಗೆ ಸೈಕಾಲಜಿಕಲಿ ವೆನ್ ಯು ಆರ್ ನಾಟ್ ಗೆಟಿಂಗ್ ಅಲೈನ್ಡ್ ವಿತ್ ನೇಚರ್, ವೆನ್ ಯು ಆರ್ ನಾಟ್ ಗೆಟಿಂಗ್ ಅಲೈನ್ಡ್ ವಿತ್ ಯುವರ್ ಬಾಡಿ, ನಿಮಗೆ ಆ ಸೂಕ್ಷ್ಮ ಸಂವೇದನೆಗಳು ನಿಮ್ಮ ದೇಹದಲ್ಲಿ ಗೊತ್ತಾಗೋದಿಲ್ಲ. ಸೊ ಈಗ ಒಂದಂತೂ ಹೇಳಿದ್ರಿ, ಕುಂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಓಡಾಡ್ಕೊಂಡು ಇರ್ಬೇಕು ಅನ್ನೋದು ಹೇಳಿದ್ರಿ. ಸೊ ಅಂದ್ರೆ ಹೇಗೆ, ಅಂದ್ರೆ ಅದರ ಎಕ್ಸ್ಟ್ರೀಮಿಟಿ ಹೇಗಿರುತ್ತೆ? ಈಗ ವೆರಿಕೋಸ್ ವೇನ್ಸ್ ಆಪರೇಷನ್ ಮಾಡಿ ಕಟ್ ಮಾಡಿ ತನಕನೂ ಇದಾವೆ ಮೇಡಮ್. ಸೊ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಸ್ಪೈಡರ್ ವೇನ್ಸ್, ಕ್ಲಸ್ಟರ್ ಆಫ್ ವೇನ್ಸ್. ದೇಹ ಎಷ್ಟು ಸೂಕ್ಷ್ಮ ಅಂತಂದ್ರೆ, ಎಷ್ಟು ಇಂಟೆಲಿಜೆಂಟ್ ಅಂದ್ರೆ, ಒಂದ್ ಕಡೆ ರಕ್ತ ಬ್ಲಾಕ್ ಆಗ್ತಿದೆ ಅಂದ್ರೆ ಅದು ಇನ್ನೊಂದ್ ಕಡೆ ದಾರಿ ಮಾಡ್ಕೊಳ್ಳುತ್ತೆ. ದಾರಿ ಮಾಡ್ಕೊಂಡು ಒಂದು ಬ್ಲಡ್ ವೆಸಲ್ ಒಂದು 10-20 ಕೌಲು ಹೊಡಿತು ಅನ್ಕೊಳ್ರಿ, ಆಮೇಲೆ ಜಾಗನೇ ಉಳಿಯಲ್ಲ ಅದಕ್ಕೆ. ಅವಾಗ ಸಿಡಿಯುತ್ತೆ ಅದು ಹೊರಗೆ ಚರ್ಮದಿಂದ ಚಿಮ್ಕೊಂಡು. ಬಿಕಾಸ್ ದೇಹಕ್ಕೆ ಗಲೀಜ್ನ ತೆಗೆದು ಸೋಸಿ ಕೊಡ್ಬೇಕು, ಹೋಗಿರೋ ಗಲೀಜೆಲ್ಲ ಅಲ್ಲೇ ಉಳ್ಕೊತಾ ಇದೆ. ಸೊ ಆಕ್ಸಿಜನ್ ಸಪ್ಲೈ ಕಟ್ ಆಯ್ತು, ಕರ್ರಗಾಗ್ಬಿಡುತ್ತೆ ಕಾಲು. ಆಕ್ಸಿಜನ್ ಸಪ್ಲೈ ಇಲ್ಲ ಅಂತಂದ್ರೆ ಕಾಲಿಗೆ ಸಮಸ್ಯೆ ಬರೋದಾ ಹೆಚ್ಚಾಗಿ ಅಥವಾ ಹೇಗೆ? ಎಲ್ಲಿ ಬೇಕಾದ್ರೂ ಬರ್ಬೋದು. ಆದ್ರೆ ನಾವು ಗುರುತ್ವಾಕರ್ಷಣೆ ವಿರುದ್ಧ ನಿಂತಿರ್ತೀವಲ್ಲ, ಸೊ ನಮ್ಗೆ ಹಾರ್ಟ್ ಇಲ್ಲಿದೆ, ಲಿವರ್ ಇಲ್ಲಿದೆ, ಕಿಡ್ನಿ ಇಲ್ಲಿದೆ, ಇಲ್ಲಿಂದ ಪಂಪ್ ಆಗಿ ಕೆಳಗಡೆಯಿಂದ ಲಿಫ್ಟ್ ಮಾಡಬೇಕು. ದೇಹಕ್ಕೆ ಆಕ್ಸಿಜನ್ ಇಂಪಾರ್ಟೆಂಟ್, ಕಸ ಇಂಪಾರ್ಟೆಂಟ್ ಅಲ್ಲ. ಅವಾಗ ಏನ್ ಮಾಡುತ್ತೆ, ಬರೀ ಆಕ್ಸಿಜನೇಟೆಡ್ ಬ್ಲಡ್ ಎಷ್ಟು ಸಿಕ್ಕುತ್ತೋ ಅಷ್ಟು ಮಾತ್ರ ತಗೊಳಕ್ ಶುರು ಮಾಡುತ್ತೆ, ಕಸ ಅಲ್ಲೇ ಉಳ್ಕೋತಾ ಹೋಗುತ್ತೆ, ಸ್ಟೋರ್ ಆಗ್ತಾ ಅದು ಒಂದಿನ 2 ದಿನಕ್ಕೆ ಆಗಲ್ಲ ಮೇಡಮ್. ವೆರಿಕೋಸ್ ವೇನ್ಸ್ ಇಟ್ ವುಡ್ ಹ್ಯಾವ್ ಟೇಕನ್ ಡೆಕೆಡ್ಸ್, 10-20 ವರ್ಷ ಆಗಿರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇವ್ರಿಗೆ ಇದು ಬರಕ್ ಶುರು ಆಯ್ತಲ್ಲ, ಯಾವುದು ವೆರಿಕೋಸ್ ವೇನ್ಸ್ ಬರಕ್ ಶುರು ಆಯ್ತಲ್ಲ, ಅವಾಗಲೇ ಹುಷಾರಾದ್ರೆ ಅಲ್ಲಿಂದ ಅಲ್ಲಿಗೆ ಚೇಂಜಸ್ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಈ ಹಸಿರು ನರಗಳು ಕಣ್ಣಿಗೆ ರಕ್ತನಾಳಗಳನ್ನ ಕನ್ಫ್ಯೂಸ್ ಮಾಡ್ಕೊಂಡು ನಾವು ನರ ಅಂತೀವಿ. ನರ ಬೇರೆ, ನರ ಇಸ್ ನರ್ವ್, ಇವು ರಕ್ತನಾಳಗಳು. ರಕ್ತನಾಳಗಳಲ್ಲಿ ನಮಗೆ 3 ತರ ರಕ್ತನಾಳಗಳು. ಒಂದೇನು ರೆಡ್ ಕಲರ್, ಬ್ಲೂ ಕಲರ್, ನಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕಾಣಿಸೋದು ಆಕ್ಸಿಜನೇಟೆಡ್ ಬ್ಲಡ್ ನ ಕ್ಯಾರಿ ಮಾಡೋದು, ಡಿಆಕ್ಸಿಜನೇಟೆಡ್ ಬ್ಲಡ್ ನ ಕ್ಯಾರಿ ಮಾಡೋದು. ಇದ್ರ ಜೊತೆಗೆ ಇನ್ನೊಂದು ಲೇಯರ್ ಇದೆ, ದಟ್ ಇಸ್ ಕಾಲ್ಡ್ ಕ್ಯಾಪಿಲರೀಸ್. ನನಗೆ ಇಲ್ಲಿ ಕಟ್ಟಾದ್ರೆ ಒಂದ್ ಸ್ವಲ್ಪ ರಕ್ತ ಬಂದು ನಿಂತೋಗುತ್ತೆ, ಅದು ಕ್ಯಾಪಿಲರಿ ಬ್ಲಡ್ ಅಂದ್ರೆ ನನ್ನ ಚರ್ಮದಲ್ಲಿರೋ ರಕ್ತನಾಳಗಳು. ಮೈಕ್ರೋ ಸ್ಟ್ರಕ್ಚರ್ಸ್ ಅವು ಕೂದಲೆಳೆ ಇದ್ದಂಗೆ ಇರ್ತವೆ. ಈ ಫಸ್ಟ್ ಡ್ಯಾಮೇಜ್ ಆಗ್ಬೇಕಾದ್ರೆ ಆತರ ಕೂದಲೆಳೆ ಇರೋವೇ ಡ್ಯಾಮೇಜ್ ಆಗ್ತಿರ್ತವೆ ಕಾಲಲ್ಲಿ. ಅವು ಸಣ್ಣ ಸಿಂಪ್ಟಮ್ಸ್ ಕಾಣ್ತಿರುತ್ತೆ. ಎಕ್ಸಾಕ್ಟ್ ಆಗಿ ಕಾಣಿಸುತ್ತೆ ಮೇಡಮ್ ನಿಮಗೆ. ಬ್ಲೂ ಕಲರ್ ಆಕ್ಸಿನೇಟೆಡ್ ಬ್ಲಡ್ ಕ್ಯಾರಿ ಮಾಡೋದು ಇದಿರ್ತಲ್ಲ, ಫಸ್ಟ್ ಉಬ್ಕೊಳ್ಳೋದು, ಅನ್ಕಂಫರ್ಟಬಲ್ ಆಗೋದು ಗೊತ್ತಾಗ್ತಿರುತ್ತೆ. ಇವರು ಅಬ್ಸರ್ವೇ ಮಾಡಲ್ವಲ್ಲ ಆ ಹಂತದಲ್ಲಿ ಟ್ರೀಟ್ಮೆಂಟ್ ಅಥವಾ ಏನ್ ಅವ್ರ ಲೈಫ್ ಸ್ಟೈಲ್ ಚೇಂಜಸ್ ಸಾಕು, ಅವ್ರ ಟ್ರೀಟ್ಮೆಂಟ್ ಬೇಕಾಗಲ್ಲ. ಒಂದು ಸ್ಟ್ರಿಕ್ಟ್ ಆಗಿ ಕಾಲ್ನ ಉಪಯೋಗಿಸೋಂಥದ್ದು. ನಮ್ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ವಿ ಆರ್ ನಾಟ್ ಯೂಸಿಂಗ್ ಅವರ್ ಮಸಲ್ಸ್. ಕುಕ್ಕರ್ಗಾಲಲ್ಲಿ ನೀವು ಕುಂತ ಎಸ್ಸಿಸ್ ಆಯ್ತು ನೆನಪಿಲ್ಲ ಅಂದ್ರೆ ನೀವು ಎಷ್ಟೋ ಮಸಲ್ಸ್ ಗಳನ್ನ ಯೂಸ್ ಮಾಡಿಲ್ಲ. ನೀವು ಕುಕ್ಕರ್ಗಾಲಲ್ಲಿ ಕೂತ್ರೆ ನಖಶಿಖ ಅಂತ ತನಕ ಅಷ್ಟು ಮಸಲ್ಸ್ ಗಳು ದೇ ಗೆಟ್ ಆಕ್ಟಿವೇಟೆಡ್ ಅಂಡ್ ದೇ ಗೆಟ್ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗ್ಬೇಕು. ಮಾಂಸಖಂಡ ಇರೋದು ಹೆಂಗೆ ಅಂದ್ರೆ, ನೀವು ಚಾಚಿದ್ರೆ ಸ್ಟ್ರೆಚ್ ಆಗುತ್ತೆ, ನೀವು ಲೂಸ್ ಬಿಟ್ರೆ ಮತ್ತೆ ಇದು ಟೈಟ್ ಆಗ್ಬೇಕು. ಆತರ ವೈಸ್ ವರ್ಷ ಬಾಡಿಲಿರೋ ಎಲ್ಲ ಆರ್ಗನ್ಸ್ ಗಳು ಆಗ್ತಿರ್ತವೆ. ಮೀನ್ ಕಂಡ ನೀವೆದ್ದು ಕಾಫ್ ರೈಸ್ ಮಾಡಿದ್ರಿ ಅಂತಂದ್ರೆ ಟೈಟ್ ಆಗುತ್ತೆ, ನೀವು ಬಿಟ್ರಿ ಅಂತಂದ್ರೆ ಆಗುತ್ತೆ. ಕಾಫ್ ಮಸಲ್ಸ್ ನಾವು ಯಾಕೆ ಸೆಕೆಂಡ್ ಹಾರ್ಟ್ ಅಂತ ಕರಿತೀವಿ ಅಂತಂದ್ರೆ ಅದ್ರ ಕೆಲಸನೇ ಕೆಳಗಡೆಯಿಂದ ಬ್ಲಡ್ ನ ಮೇಲ್ ಪಂಪ್ ಮಾಡೋದು. ನೀವು ನಡಿತಿಲ್ಲ, ನೀವು ಮೂವ್ ಮಾಡ್ತಿಲ್ಲ ಮೀನ್ ಕಂಡನ ಅಂತ ಅಂದಾಗ ಆ ಕಸನೆಲ್ಲ ಅಲ್ಲೇ ಇಟ್ಕೊಂಡು ಅವೇ ವೆರಿಕೋಸ್ ವೇನ್ಸ್ ಅಂತ ಹೊರಗಡೆ ಬರೋದು. ಸೊ ಅವಾಗ ಏನಾಗ ಒಂದು ಫೈನ್ ಡೇ ಕಟ್ ಮಾಡಿ ತೆಗಿಬೇಕಪ್ಪ ಅಂತಾರೆ. ಅದು ಸೊಲ್ಯೂಷನ್ ಆಗುತ್ತಾ ಮೇಡಮ್? ಪ್ರಕೃತಿ ಕೊಟ್ಟಿರೋದನ್ನ ನಾವು ಉಳಿಸ್ಕೊತಿಲ್ಲ ಅಂತಂದ್ರೆ ಸೊಲ್ಯೂಷನ್ ಆಗಲ್ಲ. ಸೊ ನೀವು ಪ್ರಕೃತಿ ನಮಗೆ ಒಳ್ಳೆ ದೇಹ ಕೊಟ್ಟಿದೆ, ಅದನ್ನ ಉಪಯೋಗಿಸ್ಬೇಕು ಅಂದ್ರೆ ಅದು ಫಸ್ಟ್ ಪೋಷಣೆ ಆಗಬೇಕು. ಉಪಯೋಗಿಸ್ತಾ ಇದೀವಿ, ವಿ ಆರ್ ಯೂಸಿಂಗ್ ಎಕ್ಸ್ಟೆನ್ಸಿವ್ಲಿ, ಆದ್ರೆ ಅದನ್ನ ಪೋಷಣೆ ಮಾಡ್ತಿಲ್ಲ. ಒಂದು ರೆಗ್ಯುಲರ್ ಆಗಿ ಯೋಗನೋ ಎಕ್ಸರ್ಸೈಸ್ ಪ್ರಾಣಾಯಾಮ ಏನೋ ಒಂದು ರೆಗ್ಯುಲರ್ ಮಾಡ್ತಾ ಹೋಯ್ತು ಅಂತಂದ್ರೆ ಅದಷ್ಟೊಂದು ಕಂಫರ್ಟಬಲ್ ಆಗಿ. ಜೊತೆಗೆ ಆಹಾರ ಪದ್ಧತಿಯಲ್ಲಿ ನೀವು ಹೇಳಿದಾಗ ಈಗ ಈ ಹುರುಳಿ ಕಾಳಾಗಿರ್ಬೋದು, ಅಳಬಿವಿ ಬೀಜ ಆಗಿರ್ಬೋದು, ಯಾವ್ದು ಹೆಚ್ಚು ಸಹಕಾರಿ ಆಗುತ್ತೆ ವೆರಿಕೋಸ್ ವೇನ್ಸ್ಗೆ? ಮೇಡಮ್ ಬ್ಯಾಲೆನ್ಸ್ ಡಯಟ್ ಅಂತ ಕರಿತೀವಿ ನಾವು. ಈ ಉದಾಹರಣೆಗೆ ನಿಮ್ಗೇನೋ ಒಂದು ಹೆಲ್ತ್ ಕಂಡೀಷನ್ ಇದೆ ಅಂತ ನಂತರ ಬಂದಿದ್ದೀರಾ, ನಾನು ನಿಮಗೆ ಹೇಳ್ತೀನಿ ಮೇಡಮ್ ನಿಮ್ದು ಟೋಟಲ್ ಬಾಡಿ ವೆಯ್ಟ್ ಇಂಟು 0.5 ಗ್ರಾಮು ಕೊಬ್ಬಿನಂಶ ತಗೊಳ್ಳಿ ಅಂತ. ಅಂದ್ರೆ ನೀವು 60 kg ಇದ್ದೀರಿ ಅಂದ್ರೆ ಒಂದಿನಕ್ಕೆ 30 ಗ್ರಾಮ್ ಕೊಬ್ಬಿನಂಶ ಕೊಡಬೇಕು. 30 ಗ್ರಾಮ್ ಇವ್ರು ಕೊಬ್ಬಿನಂಶ ಕುಡಿಯೋ ಕೇಳಿದ್ರೆ ಕುತ್ಕೊಂಡು 30 ml ತುಪ್ಪ ಕುಡಿತೀನಿ ನಾನು ಅಂದ್ರೆ ಹಂಗೆ ವರ್ಕ್ ಆಗಂಗಿಲ್ಲ. ನೀವು ಅಡಿಗೆ ಶೇಂಗಾ ಹಾಕಿರ್ತೀರಿ, ಅಡಿಗೆ ಕೊಬ್ಬರಿ ಹಾಕಿರ್ತೀರಿ, ನೀವು ಇನ್ನೇನೋ ಫ್ಯಾಟ್ ರಿಚ್ ಐಟಮ್ಸ್ ತಗೊಂಡಿರ್ತೀರಿ, ಮಜ್ಜಿಗೆ ಕುಡಿದಿರ್ತೀರಿ, ನೀವು ತುಪ್ಪ ಹಾಕೊಳಕ್ ಹೇಳಿರ್ತೀನಿ ಬೆಳಿಗ್ಗೆ ಸಾಯಂಕಾಲ. ಯು ಶುಡ್ ಬ್ಯಾಲೆನ್ಸ್ ಯುವರ್ ಡಯಟ್. ಒಂದು 10 kg ದೇಹ 20 kg ದೇಹ ತೂಕಕ್ಕೆ 1 ಲೀಟರ್ ಫ್ಲೂಯಿಡ್ ಅಂತ ಹೇಳಿರ್ತೀನಿ. ಉದಾಹರಣೆಗೆ 60 kg ಇದ್ದೀರಿ, ನಿಮಗೆ 3 ಲೀಟರ್ ಫ್ಲೂಯಿಡ್ ಬೇಕಂತ ಹೇಳಿದೀನಿ. ನೀವು 3 ಲೀಟರ್ ಕುಂತು ಅಸಿಡಿಕ್ ವಾಟರ್ ಕುಡಿಯೋದಲ್ಲ, ಆರೋ ವಾಟರ್ ಇರೋದು. ಆಲ್ಕಲೈನ್ ಅಯನೈಸರ್ಸ್ ಗಳಿದಾವೆ, ನಿಮಗೆ ರಾ ವಾಟರ್ ಸಿಕ್ಕುತ್ತೆ. ನಲ್ಲಿ ನೀರು ಅಥವಾ ನಿಮಗೆ ಬಾವಿ ನೀರು ಚೆನ್ನಾಗಿರೋ ಕ್ವಾಲಿಟಿ ಬಾವಿ ನೀರು ನಲ್ಲಿ ನೀರು ಸಿಕ್ಕರೆ
1 ರಿಂದ 2 ಲೀಟರ್ ಫ್ಲೂಯಿಡ್ಸ್ ನೀವು ಫಸ್ಟ್ ಮ್ಯಾನೇಜ್ ಮಾಡ್ಕೋಬೇಕು. ಎಷ್ಟು ಲೀಟರ್ ಚಲೋ ಮಜ್ಜಿಗೆ ಕುಡಿತೀರಿ, ಎಷ್ಟು ನೀವು ಚಾ ಕಾಫಿ ಕುಡಿತೀರಿ ಅಂದರೆ ಎಷ್ಟು ಫ್ಲೂಯಿಡ್ ಹೋಗುತ್ತೆ, ಜ್ಯೂಸ್ ಏನಾರು ಕುಡಿತೀರಾ, ಅನ್ನ ಸಾರಿಗೆ ಹೋಗುತ್ತೆ ಎಷ್ಟು, ಇನ್ನು ಉಳಿದಿರೋದು ನೀವು ನೀರು ತುಂಬಿಸ್ಬೇಕು. ಕೆಲವ್ರು ನೀರು ಕುಡೀರಿ ಅಂತ ಹೇಳಿದ ತಕ್ಷಣ ಘಟ 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 ಎತ್ತಿ ಯು ಜಸ್ಟ್ ಇಳಿಸ್ಬಿಡೋದು ನೀರ್ನ. ಗಂಟ್ಲು ಸಾಕಂದು ಅದು ಬ್ರೈನಿಗೆ ಹೇಳ್ಬೇಕು ನಿಲ್ಲಿಸ್ತೀಯಾ ಏನು ಕಕ್ಲೆ ಅಂತ, ಅಲ್ಲಿ ತನಕ ನೀರು ತುಂಬಿಸೋದು. ಥಿಂಗ್ಸ್ ಡೋಂಟ್ ವರ್ಕ್ ಲೈಕ್ ದಟ್. ನೀವು ಬೆಳಗ್ಗೆ 4-5 ಗಂಟೆಗೆ ಎದ್ದಿದ್ದೀರಿ, ಲೈಕ್ ಈಗ ನನ್ನ ಕೇಸ್ ತೊಗೊಳ್ಳೋಣ, ಲೈಕ್ ಲೆಟ್ಸ್ ಐ ವೇಕ್ ಅಪ್ ಅಟ್ 5, ಐ ಸ್ಲೀಪ್ ಅಟ್ 9 or 10. ಸೊ ನಾನು ಬೆಳಗ್ಗೆ 5 ರಿಂದ ಸಾಯಂಕಾಲ 10 ಗಂಟೆ ತನ ಅಂತಂದ್ರೆ ಸರಿ ಸುಮಾರು 16 ರಿಂದ 17 ತಾಸು. 17 ತಾಸು ನಾನು ಡಿವೈಡ್ ಮಾಡ್ಬೇಕಲ್ಲ. ಬಾಯಾರಿಕೆ ಆದಾಗೆಲ್ಲ ಗುಟ್ಟಕ್ಕೆ ನೀರು ಕುಡಿಬೇಕು, ಹೊಟ್ಟೆ ತುಂಬ ಮಜ್ಜಿಗೆ ಕುಡೀರಿ, ಒಂದೊತ್ತು ಊಟ ಸ್ಕಿಪ್ ಮಾಡಿ. ನಾನು ಒಂದೊತ್ತು ಉಣ್ಣೋನು ಯೋಗಿ, 2 ಹೊತ್ತು ಉಣ್ಣೋನು ಭೋಗಿ ಅಂತ ಹೇಳ್ತೀನಿ. 2 ಹೊತ್ತು ಉಣ್ಬೇಕು. 10 ಗಂಟೆಗೆ 1 ಗಂಟೆ, 10 ಗಂಟೆಗೆ 1, 6 ಗಂಟೆಗೆ 1, 2 ಸರಿ ಊಟ ಮಾಡ್ತೀರಿ ಅಂತಂದ್ರೆ ಇನ್ ಬಿಟ್ವೀನ್ ಹೊಟ್ಟೆ ಹಶ್ವಾಗುತ್ತೆ ಏನ್ ಮಾಡೋ ಸರ್, ಫಸ್ಟ್ ಮಜ್ಜಿಗೆ ಕೊಟ್ಟು ನೋಡಿ. ದಟ್ ಮೈಟ್ ಬಿ ಅನ್ ಅಂಗರ್ ಪ್ಯಾಂಗ್ ಆಲ್ಸೋ. ಹಶುವೆ ಅಲ್ಲ ಅದು, ಹಶು ಅಲ್ಲ, ಫಸ್ಟ್ ಹಶು ಆಗಲ್ಲ, ಆಮೇಲೆ ಹಶು ಅಲ್ಲ, ಅದು ಫಾಲ್ಸ್, ಅದು ಹಂಗರ್ ಪ್ಯಾಂಗ್ ಅಂತ ಕರಿತೀವಿ. ಅದು ಸುಮ್ಮನೆ ನಿಮಗೆ ಹಶು ತರ ಫೀಲ್ ಆಗುತ್ತೆ. ನೀವು ಅದು ನೀರು ಕೊಟ್ರಿ, ಅದು ಮಜ್ಜಿಗೆ ಕೊಟ್ರಿ, ಸ್ಯಾಟಿಸ್ಫೈ ಆಯ್ತು. ಕಸನೆಲ್ಲ ಕ್ಲೀನ್ ಮಾಡ್ಕೊಳಕ್ ಜಾಗ ಕೊಡಿ, ಅವಕಾಶ ಕೊಡಿ. ಸೊ ನಿಮ್ಗೆ ಲಿವರ್ ಮೇಲೆ ಯಾವಾಗ ಲೋಡ್ ಕಡಿಮೆ ಆಗುತ್ತೋ ವ್ಯಾರಿಕೋಸ್ ವೆನ್ಸ್ ಬರಲ್ಲ. ಬಿಕಾಸ್ ವ್ಯಾಸ್ಕುಲರ್ ಡಿಸೀಸ್ ಅಂತ ಕರೆದ್ರು ನಿಮಗೆ ಫ್ಯಾಟಿ ಲಿವರ್ ಕಸ ಡಿಟಾಕ್ಸ್ ಆಗ್ತಿಲ್ಲ ಅಂತಂದಾಗೆ ಆ ಕಸನೇ ತಾನೇ ರಕ್ತಕ್ಕೆ ಸೇರೋದು, ಅದೇ ತಾನೇ ಬಂದು ನಿಮಗೆ ಕಾಲಲ್ಲಿ ಸೇರ್ಕೊಳ್ಳೋದು. ಸೊ ಬಾಡಿ ಬದುಕಕ್ಕೆ ತುಂಬಾ ಇಷ್ಟ ಮೇಡಮ್ ದೇಹಕ್ಕೆ, ಅದಕ್ಕೆ ಸಾಯಕ್ಕೆ ಇಷ್ಟ ಇಲ್ಲ. ಸೊ ಸಿಂಪ್ಟಮ್ಸ್ ಕೊಡುತ್ತೆ, ಕೊಟ್ಟಾಗ ಹುಷಾರಾಗಬೇಕು. ಸುಸ್ತಾಗ್ತಿದೆ, ನಿದ್ದೆ ಬರ್ತಿಲ್ಲ, ಅದೇ ಇಟ್ಸ್ ಎ ಸಿಂಪ್ಟಮ್. ನಿದ್ದೆ ಬರ್ತಿದೆ, ಯಾಕೆ ಬರ್ತಿಲ್ಲ? ಸೊ ಲೆಟ್ ಮಿ ಗೋ ಫಾರ್ ಎ ವಾಕ್. ಇವತ್ತು ಸರಿ ನಿದ್ದೆ ಬಂದಿಲ್ಲ, ನಾಳೆ ಮಧ್ಯಾಹ್ನ ಮಲ್ಕೋತೀನಿ ಅಲ್ಲ, ನಾಳೆ ಮಧ್ಯಾಹ್ನ ಮಲ್ಕೋಬೇಡ, ಸಂಜೆ 4 ಗಂಟೆಯಿಂದ 5 ಗಂಟೆ 1 ತಾಸು ವಾಕ್ ಮಾಡು, ಅಬ್ಸರ್ವ್ ಯುವರ್ ಬಾಡಿ. ಅದಾದ್ಮೇಲೂ ಬರ್ತಿಲ್ಲ, ದೆನ್ ಯು ಕ್ಯಾನ್ ಗೋ ಫಾರ್ ಎ ಡಾಕ್ಟರ್. ಅದು ಬಿಟ್ಟು ಈಗೇನು ಗೂಗಲ್ ಹುಡ್ಕೋದು, ಮೆಲ್ಟೋನಿನ್ ಮಾತ್ರೆ ಇದೆ, ಸೆರೋಟೋನಿನ್ ಮಾತ್ರೆ ಇದೆ, ಅವ್ಯಾವ ಚಾಕ್ಲೇಟ್ಸ್ಗಳು, ಚೂಯಿಂಗ್ ಗಮ್ಸ್ಗಳಂತೆಲ್ಲ ಬಂದಿದ್ದಾವೆ. ನಿದ್ದೆ ಮಾಡಕ್ಕೆ ಒಂದು ಚಾಕ್ಲೇಟ್ ತಿಂದ್ರೆ ನಿದ್ದೆ ಬರುತ್ತೆ ಅಂತ. ಗಮ್ಮೀಸ್, ಸ್ಲೀಪ್ ಗಮ್ಮೀಸ್ ಹೆಸರಿಟ್ಟೋಡೋದು. ಬಾಡಿಗೆ ಉಪಯೋಗಿಸ್ತಾನೆ ಇಲ್ಲ, ಬಾಡಿಗೆ ರೆಸ್ಟ್ ಬೇಕು ಅಂತ ಅನಿಸ್ತಿಲ್ಲ. ಯು ಆರ್ ಯೂಸಿಂಗ್ ಹೈ ಅಮೌಂಟ್ ಆಫ್ ಬ್ಲೂ ರೇ, ಮೊಬೈಲ್ ಯೂಸ್ ಮಾಡ್ತಿದ್ದೀರಿ, ಕಂಪ್ಯೂಟರ್ ಯೂಸ್ ಮಾಡ್ತಿದ್ದೀರಿ, ಟಿವಿ ಯೂಸ್ ಮಾಡ್ತಿದ್ದೀರಿ, ನಿಮ್ಮ ಬಾಡಿಗೆ ರೆಸ್ಟ್ಗೆ ಹೋಗ್ಬೇಕನ್ನ ಕಾನ್ಷಿಯಸ್ನೆಸ್ಸೇ ಕೊಡ್ತಿಲ್ಲ ನೀವು. ಅದ್ರ ಮೇಲೆ ಮತ್ತೆ ಇನ್ನೊಂದಿನ ಕೆಮಿಕಲ್ ಆಗಿ ನಿದ್ದೆ ಮಾಡೋದು, ಹಿಂಗೆಲ್ಲ ಮಾಡಿದ್ರೆ ಆಗಂಗಿಲ್ಲ. ಸೊ ಲಿವರ್ ಹೆಲ್ದಿಯಾಗಿ ಇಟ್ಕೊಳ್ಳೋದು, ಊಟ ತಿಂಡಿ ಚೆನ್ನಾಗಿ ನೋಡ್ಕೊಳ್ಳೋದು, ಹೊಟ್ಟೆ ಕ್ಲೀನ್ ಮಾಡ್ಕೊಳ್ಳೋದು, ಕ್ಲಾದಿಂಗ್ ಪ್ಲೇಸ್ ಅ ವೈಟಲ್ ಇಂಪಾರ್ಟೆಂಟ್ ರೋಲ್. ಉಸಿರಾಡಬೇಕು ದೇಹ. ದೇಹ ಹೆಂಗೆ ಮೂಗಿಂದ ಹೆಂಗೆ ಉಸಿರಾಡ್ತೀವೋ ನಮ್ಮ ಚರ್ಮನೂ ಹಂಗೆ ಉಸಿರಾಡಬೇಕು, ಬೆವರನ್ನ ತೆಗೆದು ಹೊರಗೆ ಹಾಕಬೇಕು. ಇವೆಲ್ಲದು ಕಲೆಕ್ಟಿವ್ ಆಗಿ ನಿಮಗೆ ವೆರಿಕೋಸ್ಗೆ ಹೆಲ್ಪ್ ಮಾಡುತ್ತೆ. ಖಂಡಿತ ಖಂಡಿತ. ಥ್ಯಾಂಕ್ ಯು ಸೋ ಮಚ್. ವೆರಿಕೋಸ್ ವೇನ್ಸ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಉಡುಪು ಅನ್ನೋದು ಫ್ಯಾಷನ್ಗೆ, ಸ್ಟೈಲ್ಗೆ ಮಾತ್ರವಲ್ಲ, ನಮ್ಮ ಆರೋಗ್ಯಕ್ಕೂ ಕೂಡ ಪೂರಕವಾಗಿರಬೇಕು. ಅದರ ಜೊತೆಗೆ ವೆರಿಕೋಸ್ ವೇನ್ಸ್ ಇರುವಂಥದ್ದು ಯಾವ ರೀತಿ ಅಂದರೆ ಚಿಕಿತ್ಸೆ ಆಗಿರಬಹುದು, ಯಾವ ರೀತಿ ಆಹಾರ ಪದ್ಧತಿ, ಎಲ್ಲವನ್ನ ಕೂಡ ಈ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.